2021-22ನೇ ಶೈಕ್ಷಣಿಕ ಸಾಲಿನಲ್ಲಿ ಕರ್ನಾಟಕ ರಾಜ್ಯ ಪಠ್ಯಕ್ರಮದ ಶಾಲೆಗಳಲ್ಲಿ 1ನೇ ತರಗತಿಯಿಂದ 10ನೇ ತರಗತಿ ವಿದ್ಯಾರ್ಥಿಗಳ ಮೌಲ್ಯಾಂಕನ ನಡೆಸುವ ಬಗ್ಗೆ 2021-22ನೇ ಶೈಕ್ಷಣಿಕ ಸಾಲಿನಲ್ಲಿ ಕೋವಿಡ್-19ರ ಪರಿಣಾಮವಾಗಿ ಶೈಕ್ಷಣಿಕ ಅವಧಿ ಬದಲಾದ ಹಿನ್ನೆಲೆಯಲ್ಲಿ ಲಭ್ಯ ಅವಧಿಯಲ್ಲಿ ನಿರ್ವಹಿಸಬೇಕಾದ ಶೈಕ್ಷಣಿಕ ಕಾರ್ಯಚಟುವಟಿಕೆಗಳ ಬಗ್ಗೆ ಶಾಲೆಗಳಿಗೆ ಸೂಕ್ತ ಮಾರ್ಗದರ್ಶನ ನೀಡುವ ಉದ್ದೇಶದಿಂದ ಈ ಕೆಳಗಿನ ಅಂಶಗಳನ್ನು ಅನುಷ್ಠಾನಗೊಳಿಸಲು ಮಾರ್ಗಸೂಚಿಯನ್ನು ನೀಡಲಾಗಿದೆ. ರಾಜ್ಯದ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಬೋಧನಾ ಕಲಿಕಾ ಪ್ರಕ್ರಿಯೆಯು ವಿವಿಧ ಹಂತಗಳಲ್ಲಿ ಆಫ್ಲೈನ್ ಅಥವಾ ಆನ್ಲೈನ್ ಪರ್ಯಾಯ ಶಿಕ್ಷಣ ಕಾರ್ಯಕ್ರಮಗಳ ಮುಖೇನ ಬೋಧನೆ ಮಾರ್ಗದರ್ಶನ ನೀಡಬೇಕಾಗಿದೆ. 1/7/2021ರಿಂದ ಶೈಕ್ಷಣಿಕ ವರ್ಷವು ಪ್ರಾರಂಭವಾಗುತ್ತಿದೆ. ಮಕ್ಕಳ ಕಲಿಕೆಯ ಕೊರತೆಯನ್ನು ಪತ್ತೆ ಮಾಡಿ ಮುಂದಿನ ತರಗತಿಗೆ ಸಜ್ಜುಗೊಳಿಸಲು ಆರಂಭದಲ್ಲಿ ಸೇತುಬಂಧ ಕಾರ್ಯಕ್ರಮ ನಡೆಸುವುದು. ಉಲ್ಲೇಖ 2 ಮತ್ತು 3ರಲ್ಲಿ ತಿಳಿಸಿದಂತೆ ಶೈಕ್ಷಣಿಕ ವರ್ಷದ ಅಂತ್ಯದವರೆಗೆ ಪಾಠ ಹಂಚಿಕೆ ಮಾಡಿಕೊಂಡು ಮಕ್ಕಳ ಕಲಿಕೆಯನ್ನು ಅನುಕೂಲಿಸುತ್ತಾ ಶಾಲಾಧಾರಿತ ಮೌಲ್ಯಾಂಕನ CCE ಕೈಗೊಂಡು ಮಕ್ಕಳ ಕಲಿಕೆಯನ್ನು ದಾಖಲಿಸಿಕೊಳ್ಳಬೇಕಿದೆ. ಪ್ರಸಕ್ತ ತಲೆದೋರಿರುವ ಕೋವಿಡ್-19ರ ಪ್ರತಿಕೂಲ ಸನ್ನಿವೇಶ ಮುಂದುವರಿಯುವ ಸಾಧ್ಯತೆಯನ್ನು ಗಮನದಲ್ಲಿ ಇಟ್ಟುಕೊಂಡು ಆನ್ಲೈನ್ ತರಗತಿಗಳು ಸೇರಿದಂತೆ ಪರ್ಯಾಯ ಮಾರ್ಗಗಳ ಮೂಲಕವೂ ಮಕ್ಕಳ ಕಲಿಕೆ ನಡೆಸಲು ವಾರ್ಷಿಕ ಕ್ರಿಯಾ ಯೋಜನೆಯನ್ನು ಶಿಕ್ಷಕರು ದಿನಾಂಕ 15/6/2021ರಿಂದ ಅಗತ್ಯ ಪೂರ್ವ ತಯಾರಿಯೊಂದಿಗೆ ರೂಪಿಸಿಕೊಳ್ಳಲು ಈಗಾಗಲೇ ತಿಳಿಸಲಾಗಿದೆ. 2021-22ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಮೌಲ್ಯಾಂಕನ ನಿರ್ವಹಿಸಬೇಕಾದ ವೇಳಾಪಟ್ಟಿಯು ಈ ಮುಂದಿನಂತಿದೆ. ಸದರಿ ಸಾಲಿಗೆ ಮಾತ್ರ ಅನ್ವಯಿಸುವಂತೆ 4 ರೂಪಣಾತ್ಮಕ ಮೌಲ್ಯಮಾಪನ ಹಾಗೂ 1 ಸಂಕಲನಾತ್ಮಕ ಮೌಲ್ಯಮಾಪನ ನಡೆಸುವಂತೆ ಸೂಚಿಸಿದೆ. 1ರಿಂದ 8ನೇ ತರಗತಿಗಳಿಗೆ ಮೌಲ್ಯಾಂಕನ ನಿರ್ವಹಣೆಯ ವೇಳಾಪಟ್ಟಿ. ಸೇತುಬಂಧ ಶಿಕ್ಷಣ ಜುಲೈ ಪೂರ್ಣ ತಿಂಗಳು. ರೂಪಣಾತ್ಮಕ ಮೌಲ್ಯಮಾಪನ 1. ಈ ಅವಧಿಯಲ್ಲಿ ನಿರ್ವಹಿಸಿದ ಅಭ್ಯಾಸ ಹಾಳೆಗಳು, ಗೃಹಪಾಠಗಳು, ಸ್ವಕಲಿಕಾ ಚಟುವಟಿಕೆಗಳು ಹಾಗೂ ಇತರೆ ಚಟುವಟಿಕೆಗಳ ಒಟ್ಟಾರೆ ಸಾಧನೆಯನ್ನು 15 ಅಂಕಗಳಿಗೆ ಪರಿಗಣಿಸುವುದು. ಕ್ರೋಢೀಕರಣ. ಅಂಕಗಳು 15. ಚಟುವಟಿಕೆ ನಿರ್ವಹಿಸಬೇಕಾದ ಅವಧಿ 6/9/2021ರಿಂದ 8/9/2021ರವರೆಗೆ. 2ನೇ ರೂಪಣಾತ್ಮಕ ಮೌಲ್ಯಮಾಪನಕ್ಕೂ ಸಹ ಇದೇ ರೀತಿಯ ಚಟುವಟಿಕೆಗಳು ಒಳಗೊಂಡಿವೆ. ಇದು ಸಹ 15 ಅಂಕಗಳಿಗೆ. ಇದರ ಅವಧಿ 28/10/2021ರಿಂದ 30/10/2021ರವರೆಗೆ. 3ನೇ ರೂಪಣಾತ್ಮಕ ಮೌಲ್ಯಮಾಪನವು ಸಹ ಇದೇ ಚಟುವಟಿಕೆಗಳನ್ನು ಒಳಗೊಂಡಿದೆ. ಇದರ ಅಂಕಗಳು ಕೂಡ 15. 3ನೇ ರೂಪಣಾತ್ಮಕ ಮೌಲ್ಯಮಾಪನದ ಅವಧಿ 13/12/2021ರಿಂದ 15/12/2021ರವರೆಗೆ. 4ನೇ ರೂಪಣಾತ್ಮಕವು ಸಹ ಇದೇ ಚಟುವಟಿಕೆಗಳನ್ನು ಒಳಗೊಂಡಿದೆ. ಇದು ಕೂಡ 15 ಅಂಕಗಳಿಗೆ. 4ನೇ ರೂಪಣಾತ್ಮಕ ಮೌಲ್ಯಮಾಪನದ ಅವಧಿ 27/1/2022ರಿಂದ 29/1/2022 ಒಳಗೆ. ಸಂಕಲನಾತ್ಮಕ ಮೌಲ್ಯಮಾಪನ 1ರಿಂದ 5ನೇ ತರಗತಿಗಳಿಗೆ 20 ಲಿಖಿತ ಪ್ಲಸ್ 20 ಮೌಖಿಕ = 40 ಅಂಕಗಳಿಗೆ ಪರೀಕ್ಷೆ ನಡೆಸಿ ಇಂಗ್ಲಿಷ್ ಭಾಷೆಗೆ 10 ಲಿಖಿತ ಪ್ಲಸ್
30 ಮೌಖಿಕ = 40 ಅಂಕಗಳಿಗೆ ಪರೀಕ್ಷೆ ನಡೆಸುವುದು. 6ರಿಂದ 8ನೇ ತರಗತಿಗಳಿಗೆ 30 ಲಿಖಿತ ಪ್ಲಸ್ 10 ಮೌಖಿಕ = 40 ಅಂಕಗಳಿಗೆ ಪರೀಕ್ಷೆ ನಡೆಸುವುದು. ಸಂಕಲನಾತ್ಮಕ ಪರೀಕ್ಷೆ 40 ಅಂಕಗಳಿಗೆ. ಇದರ ಅವಧಿ 11/4/2022 20/4/2022 ಫಲಿತಾಂಶ ಪ್ರಕಟಣೆ ಒಟ್ಟು 100 ಅಂಕಗಳಿಗೆ. 1ರಿಂದ 8ನೇ ತರಗತಿಗಳಿಗೆ ದಿನಾಂಕ 29/4/2022 ನಡೆಯುವ ಸಮುದಾಯದತ್ತ ಶಾಲೆ ಕಾರ್ಯಕ್ರಮದಡಿ ಫಲಿತಾಂಶ ಪ್ರಕಟಿಸುವುದು. 9 ಮತ್ತು 10ನೇ ತರಗತಿಗಳಿಗೆ ಮೌಲ್ಯಾಂಕನ ನಿರ್ವಹಣೆಯ ವೇಳಾಪಟ್ಟಿ. ಸೇತುಬಂಧ ಶಿಕ್ಷಣ ಜುಲೈ 2021 ಪೂರ್ಣ ತಿಂಗಳು. ರೂಪಣಾತ್ಮಕ ಮೌಲ್ಯಮಾಪನ 1 2 ಚಟುವಟಿಕೆ 15+15 ಅಂಕಗಳು. 1 ಪೆನ್ ಪೇಪರ್ ಟೆಸ್ಟ್ 20 ಅಂಕಗಳು. ಒಟ್ಟಾರೆ ಸಾಧನೆಯನ್ನು 50 ಅಂಕಗಳಿಗೆ ಪರಿಗಣಿಸುವುದು. ರೂಪಣಾತ್ಮಕ ಮೌಲ್ಯಮಾಪನ 1ರ ಅವಧಿ 6/9/2021 8/9/2021 ರೂಪಣಾತ್ಮಕ ಮೌಲ್ಯಮಾಪನ 2ನ್ನು ಸಹ 1ರಂತೆಯೇ ನಡೆಸುವುದು. ಇದರ ಅವಧಿ 28/10/2021 30/10/2021 ರೂಪಣಾತ್ಮಕ ಮೌಲ್ಯಮಾಪನ 3ನ್ನು ಸಹ ಇದೇ ರೀತಿ ನಡೆಸುವುದು. ಇದರ ಅವಧಿ 13/12/2021 15/12/2021 4ನೇ ರೂಪಣಾತ್ಮಕ ಮೌಲ್ಯಮಾಪನದ ಅವಧಿ 27/1/2022 29/1/2022 ಆಂತರಿಕ ಮೌಲ್ಯಮಾಪನ 9 ಮತ್ತು 10ನೇ ತರಗತಿಗಳಿಗೆ 50 ಅಂಕಗಳಿಗೆ ನಡೆಸಿರುವ ಪ್ರತಿ ರೂಪಣಾತ್ಮಕ ಮೌಲ್ಯಮಾಪನವನ್ನು ಒಳಗೊಂಡಂತೆ ಒಟ್ಟು 4 ರೂಪಣಾತ್ಮಕ ಮೌಲ್ಯಮಾಪನಗಳ ಒಟ್ಟು 200 ಅಂಕಗಳ ಸರಾಸರಿಯನ್ನು 20 ಅಂಕಗಳಿಗೆ ಪರಿವರ್ತಿಸಿ ಮೌಲ್ಯಮಾಪನಕ್ಕೆ ಪರಿಗಣಿಸುವುದು. 9ನೇ ತರಗತಿಗೆ ಸಂಕಲನಾತ್ಮಕ ಮೌಲ್ಯಮಾಪನಕ್ಕಾಗಿ ಅಂತಿಮ ವಾರ್ಷಿಕ ಪರೀಕ್ಷೆ 80 ಅಂಕಗಳಿಗೆ ಲಿಖಿತ ಪರೀಕ್ಷೆಯನ್ನು ನಡೆಸುವುದು. 10ನೇ ತರಗತಿಗೆ ಪೂರ್ವಸಿದ್ಧತಾ ಪರೀಕ್ಷೆ 80 ಅಂಕಗಳಿಗೆ ಲಿಖಿತ ಪರೀಕ್ಷೆಯನ್ನು ಮಂಡಳಿ ನಿಗದಿಪಡಿಸಿದ ದಿನಾಂಕದಂದು ನಡೆಸುವುದು. ಅಂಕಗಳು 80. 9ನೇ ತರಗತಿಗೆ ನಿಗದಿಪಡಿಸಿದ ದಿನಾಂಕ 11/4/2022 20/4/2022 ಫಲಿತಾಂಶ ಪ್ರಕಟಣೆ ಒಟ್ಟು 100 ಅಂಕಗಳಿಗೆ. 9ನೇ ತರಗತಿಗೆ ದಿನಾಂಕ 30/4/2022 ನಡೆಯುವ ಸಮುದಾಯದತ್ತ ಶಾಲೆ ಕಾರ್ಯಕ್ರಮದಡಿ ಫಲಿತಾಂಶ ಪ್ರಕಟಿಸುವುದು. ಸೂಚನೆಗಳು. ಕೋವಿಡ್-19 ಪ್ರತಿಕೂಲ ಸನ್ನಿವೇಶದ ಹಿನ್ನೆಲೆಯಲ್ಲಿ ಶಾಲೆಗಳನ್ನು ಭೌತಿಕವಾಗಿ ಪ್ರಾರಂಭಿಸಲು ಪರಿಸ್ಥಿತಿ ಸಹಕಾರಿ ಆಗಿದ್ದಲ್ಲಿ ಶೈಕ್ಷಣಿಕ ಚಟುವಟಿಕೆಗಳನ್ನು ಪರ್ಯಾಯ ಮಾರ್ಗಗಳ ದೂರದರ್ಶನ, ಸಂವೇದ, ರೇಡಿಯೋ ಕಾರ್ಯಕ್ರಮ, ಆನ್ಲೈನ್ ತರಗತಿಗಳು, ದೂರವಾಣಿ ಮೂಲಕ ಸಂಪರ್ಕ ಮತ್ತು ಇತರೆ ಆಫ್ಲೈನ್ ಮಾರ್ಗಗಳ ಮುಖಾಂತರ ಚಾಲನೆಗೊಳಿಸುವುದರ ಮೂಲಕ ಮಕ್ಕಳು ಕಲಿಕೆಯಲ್ಲಿ ಪಾಲ್ಗೊಳ್ಳಲು ಶಾಲಾ ಹಂತದಲ್ಲಿ ಕ್ರಮವಹಿಸುವುದು. ಶಾಲೆಯು ಮೌಲ್ಯಾಂಕನ ಕಾರ್ಯದ ನಿರಂತರತೆಯನ್ನು ಕಾಯ್ದುಕೊಳ್ಳತಕ್ಕದ್ದು. ಶಾಲೆಯು ತನ್ನ ವ್ಯಾಪ್ತಿಯ ಯಾವುದೇ ಮಗುವನ್ನು ಶಿಕ್ಷಣದಿಂದ ವಂಚಿತರನ್ನಾಗಿಸಬಾರದು. 2. ಆನ್ಲೈನ್ ಅಥವಾ ಆಫ್ಲೈನ್ ಮೂಲಕ ಮೌಲ್ಯಾಂಕನ ಕಾರ್ಯವನ್ನು ನಿರ್ವಹಿಸಿ ಸಾಂದರ್ಭಿಕವಾಗಿ ಸೃಜನೆಯಾಗುವ ಅಗತ್ಯ ದಾಖಲಾತಿಗಳನ್ನು ಮಕ್ಕಳ ಕೃತಿ ಸಂಪುಟದಲ್ಲಿ
ಸಂಗ್ರಹಿಸಿ ಇಡುವುದು. ಉದಾಹರಣೆಗೆ, ಶಿಕ್ಷಕರು ನೀಡುವ ಪ್ರಶ್ನೆ ಪತ್ರಿಕೆ ಮತ್ತು ಮಕ್ಕಳು ಉತ್ತರಿಸಿದ ಆನ್ಲೈನ್ ಅಂಕಗಳು ಅಥವಾ ಅಪ್ಲೋಡ್ನಲ್ಲಿ ಬರೆದು ಕಳುಹಿಸಿದ ಉತ್ತರ ಪತ್ರಿಕೆಗಳ ಸಾಫ್ಟ್ ಹಾರ್ಡ್ ಪ್ರತಿಗಳನ್ನು ಸಂಗ್ರಹಿಸಿ ಇಡುವುದು. 3. ಮೇಲೆ ನಿಗದಿಪಡಿಸಿದ ಸಮಯದಲ್ಲಿ ಮೌಲ್ಯಾಂಕನ ಚಟುವಟಿಕೆಗಳನ್ನು ಕೈಗೊಳ್ಳುವುದು. ಯಾವುದೇ ಕಾರಣದಿಂದ ಮಗು ಆ ಸಮಯಕ್ಕೆ ಅಲಭ್ಯವಾದಲ್ಲಿ ಸಾಂದರ್ಭಿಕವಾಗಿ ನಡೆಸಿ ಮಕ್ಕಳ ಕೃತಿ ಸಂಪುಟದಲ್ಲಿ ದಾಖಲಿಸಿರುವ ಚಟುವಟಿಕೆಗಳೊಂದಿಗೆ ಸಂಯೋಜನೆ ಮಾಡಿಕೊಂಡು ಆ ಮಗುವಿಗೆ ಮೌಲ್ಯಾಂಕನ ನಡೆಸುವುದು. 4. ವೈಯಕ್ತಿಕ ಅಂಕವಹಿ ಹಾಗೂ ಕ್ರೋಢೀಕೃತ ಅಂಕವಹಿ ಶಿಕ್ಷಕರು ನಿರ್ವಹಿಸುವುದು. 5. ರೂಪಣಾತ್ಮಕ ಹಾಗೂ ಸಂಕಲನಾತ್ಮಕ ಮೌಲ್ಯಮಾಪನ ಕೈಗೊಳ್ಳುವ ಸಂದರ್ಭದಲ್ಲಿ ಲಿಖಿತ ಪರೀಕ್ಷೆಯನ್ನು ಕೈಗೊಳ್ಳುವಾಗ ಕೋವಿಡ್-19 ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಿ ಆನ್ಲೈನ್ ಅಥವಾ ಆಫ್ಲೈನ್ನಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು ನೀಡಿ ಉತ್ತರ ಪತ್ರಿಕೆಗಳನ್ನು ಪಡೆದು ಮೌಲ್ಯಮಾಪನ ಮಾಡಿ ಅಂಕಗಳನ್ನು ದಾಖಲಿಸಿಕೊಳ್ಳುವುದು. 6. ಭಾಗ ಬಿ ಯಲ್ಲಿನ ವಿಷಯದಲ್ಲಿ ಕೋವಿಡ್-19 ಮಾರ್ಗಸೂಚಿ ಅನ್ವಯ ಸುರಕ್ಷಿತ ಕ್ರಮವನ್ನು ಅನುಸರಿಸಿ ಲಿಖಿತ ಪ್ರಾಯೋಗಿಕ ಚಟುವಟಿಕೆಗಳನ್ನು ಕೈಗೊಳ್ಳುವುದು. ಇದರ ಕುರಿತು ವಿವರವಾದ ಸುತ್ತೋಲೆಯನ್ನು ನಂತರ ನೀಡಲಾಗುವುದು. 7. 1ರಿಂದ 3ನೇ ತರಗತಿಗಳ ನಲಿಕಲಿ ಘಟಕಗಳಲ್ಲಿ ಮೌಲ್ಯಾಂಕನಕ್ಕೆ ಸಂಬಂಧಿಸಿದಂತೆ ಸಮಗ್ರ ಶಿಕ್ಷಣ ಕರ್ನಾಟಕದ ನಲಿಕಲಿ ಕೋಶದ ವತಿಯಿಂದ ನೀಡಿದ ಆದೇಶಗಳಂತೆ ಕ್ರಮವಹಿಸುವುದು. 8. ಎಲ್ಲ ಶಿಕ್ಷಕರು ನಿರ್ವಹಿಸಿದ ವೈಯಕ್ತಿಕ ಅಂಕವಹಿಯನ್ನು ಶಾಲಾ ಮುಖ್ಯ ಶಿಕ್ಷಕರು ಪರಿಶೀಲಿಸುವುದು. ಶಾಲಾ ಹಂತದಲ್ಲಿ ಕ್ರೋಢೀಕೃತ ಅಂಕವಹಿ ಕಾಲಕಾಲಕ್ಕೆ ನಿರ್ವಹಣೆಯಾಗುತ್ತಿರುವುದನ್ನು ಖಾತ್ರಿಪಡಿಸಿಕೊಳ್ಳುವುದು. 9. 1ರಿಂದ 10ನೇ ತರಗತಿಗಳಿಗೆ ಸಂಬಂಧಿಸಿದಂತೆ ರೂಪಣಾತ್ಮಕ ಮೌಲ್ಯಮಾಪನ ನಡೆಸುವಾಗ ಆಂತರಿಕ ಮೌಲ್ಯಮಾಪನ ಕೋವಿಡ್ ಹಿನ್ನೆಲೆಯಲ್ಲಿ ಮಕ್ಕಳ ಗೃಹಪಾಠಗಳು, ಅಭ್ಯಾಸ ಹಾಳೆಗಳು, ಇತರೆ ಆನ್ಲೈನ್ ಅಥವಾ ಆಫ್ಲೈನ್ ಚಟುವಟಿಕೆಗಳನ್ನು ಪರಿಗಣಿಸುವುದು. ವಿದ್ಯಾರ್ಥಿಗಳಿಗೆ ನೀಡುವ ಚಟುವಟಿಕೆಗಳು ಸರಳವಾಗಿದ್ದು ಮಕ್ಕಳು ಸ್ವಯಂ ಪ್ರೇರಿತರಾಗಿ ಚಟುವಟಿಕೆಗಳನ್ನು ನಿರ್ವಹಿಸುವಂತೆ ಹಾಗೂ ಪೋಷಕರಿಗೆ ಯಾವುದೇ ರೀತಿಯ ಆರ್ಥಿಕ ಹೊರೆಯಾಗದಂತೆ ನೋಡಿಕೊಳ್ಳುವುದು. 10. ಆಫ್ಲೈನ್ ವಿಧಾನದಲ್ಲಿ ರೂಪಣಾತ್ಮಕ ಚಟುವಟಿಕೆಗಳನ್ನು ನಡೆಸುವಾಗ ಕಡ್ಡಾಯವಾಗಿ ಕೋವಿಡ್ ಸಂಬಂಧಿತ ಮುನ್ನೆಚ್ಚರಿಕಾ ಕ್ರಮಗಳನ್ನು ಪಾಲಿಸುವುದು. ಕನಿಷ್ಠ ದಾಖಲೆ ಗರಿಷ್ಠ ಕಲಿಕೆಯನ್ನು ಮನದಲ್ಲಿ ಇಟ್ಟುಕೊಂಡು ಕಲಿಕೆಗೆ ಪೂರಕವಾಗಿ ರೂಪಣಾತ್ಮಕ ಚಟುವಟಿಕೆಗಳನ್ನು ನಡೆಸಿ ಮಕ್ಕಳಲ್ಲಿ ಕಲಿಕೆಯಾಗಿರುವುದನ್ನು ಖಾತರಿಪಡಿಸಿಕೊಳ್ಳುವುದು. ಕೋವಿಡ್ನ ಪ್ರತಿಕೂಲ ಸಂದರ್ಭದಲ್ಲಿ ಆನ್ಲೈನ್ ವಿಧಾನದಲ್ಲಿ ಕಲಿಕೆಗೆ ತೊಡಗಿಸಿಕೊಳ್ಳಲು ಸಾಧ್ಯವಾಗದ ಮಕ್ಕಳೊಂದಿಗೆ ಶಿಕ್ಷಕರು ನಿರಂತರ ದೂರವಾಣಿ ಸಂಪರ್ಕದಲ್ಲಿದ್ದು ಕಲಿಕೆಗೆ ಸಲಹೆ ಮಾರ್ಗದರ್ಶನ ನೀಡಲು ಗರಿಷ್ಠ ಪ್ರಯತ್ನಿಸುವುದು. ಘಟಕವಾರು ಅಭ್ಯಾಸದ ಹಾಳೆಗಳನ್ನು ತಯಾರಿಸಿ ಅಂತಹ ಮಕ್ಕಳಿಗೆ ಸ್ಥಳೀಯ ಅವಕಾಶ ಮತ್ತು ಮಾರ್ಗಗಳನ್ನಾಧರಿಸಿ ಹಂಚಿಕೆ ಮಾಡಿ ಕಲಿಕೆ ನಡೆಸುವುದು. 11. ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಎಲ್ಲ ಶಿಕ್ಷಕರು ಮಕ್ಕಳನ್ನು ಹಂಚಿಕೆ ಮಾಡಿಕೊಂಡು ಶೈಕ್ಷಣಿಕವಾಗಿ ದತ್ತು ಪಡೆದು ಮಕ್ಕಳ ಕಲಿಕೆಯಲ್ಲಿ ತೊಡಗಿಸಿಕೊಂಡಿರುವ ಬಗ್ಗೆ ಗಮನ ನೀಡುತ್ತಾ ಎಲ್ಲ ವಿಷಯಗಳ ಕಲಿಕೆಗೆ ಸಂಬಂಧಿಸಿದಂತೆ ಸಹೋದ್ಯೋಗಿಗಳೊಂದಿಗೆ ಆಗಾಗ್ಗೆ ಚರ್ಚಿಸಿ ಮಕ್ಕಳಿಗೆ ಅಗತ್ಯ ನೆರವು ನೀಡುವುದು. 12. ವೇಳಾಪಟ್ಟಿಯಂತೆ ಮೌಲ್ಯಾಂಕನ ಪೂರ್ಣಗೊಂಡ 5 ದಿನಗಳ ಒಳಗೆ ಮಕ್ಕಳ ಪ್ರಗತಿಯನ್ನು SATSನಲ್ಲಿ ಕಡ್ಡಾಯವಾಗಿ ನಮೂದಿಸುವುದು. ಬ್ಲಾಕ್ ಹಂತದಲ್ಲಿ CRP, BRP, ECO, BIERT, BRC ಕ್ಲಸ್ಟರ್ಗಳನ್ನು
ಹಂಚಿಕೆ ಮಾಡಿಕೊಂಡು SATSನಲ್ಲಿ ಪ್ರತಿ ಶಾಲೆಯ ಮೌಲ್ಯಾಂಕನ ದಾಖಲಿಸುವುದನ್ನು ಖಾತ್ರಿಪಡಿಸಿಕೊಂಡು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ವರದಿ ಮಾಡುವುದು. ಇದೇ ರೀತಿ ಜಿಲ್ಲಾ ಹಂತದಲ್ಲಿ ಉಪನಿರ್ದೇಶಕರು, ಆಡಳಿತ ರವರ ಕಚೇರಿಯ ಶಿಕ್ಷಣಾಧಿಕಾರಿಗಳು, DYPC, APC ರವರು, ವಿಷಯ ಪರಿವೀಕ್ಷಕರು, ಡಯಟ್ನ ಹಿರಿಯ ಉಪನ್ಯಾಸಕರು ಮತ್ತು ಉಪನ್ಯಾಸಕರು ಬ್ಲಾಕ್ಗಳನ್ನು ಹಂಚಿಕೆ ಮಾಡಿಕೊಂಡು ಪ್ರತಿ ಮಾಹೆ ಸಭೆಯಲ್ಲಿ SATSನಲ್ಲಿ ಪ್ರತಿ ಶಾಲೆಯ ಮೌಲ್ಯಾಂಕನ ದಾಖಲಾಗಿರುವುದನ್ನು ಪರಿಶೀಲಿಸಿ ಉಪನಿರ್ದೇಶಕರು, ಅಭಿವೃದ್ಧಿ ರವರಿಗೆ ವರದಿ ಮಾಡುವುದು. 13. ಮೌಲ್ಯಮಾಪನ ಪ್ರಕ್ರಿಯೆ ಮಾಹಿತಿಯನ್ನು SATS ತಂತ್ರಾಂಶದಲ್ಲಿ ಅಳವಡಿಸಿ ಅನುಪಾಲನೆ ಮಾಡುತ್ತಿರುವ ಕುರಿತು ಪ್ರತಿ ತಿಂಗಳ ಕೊನೆಯ ವಾರದಲ್ಲಿ ಆಯುಕ್ತರ ನೇತೃತ್ವದಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆಸಲಾಗುವುದು. ಸೂಚನೆ: ಸದರಿ ಮೌಲ್ಯಾಂಕನ ಪದ್ಧತಿಯನ್ನು ಕೇವಲ 2021-22ನೇ ಸಾಲಿಗೆ ಮಾತ್ರ ಅನ್ವಯಿಸುವಂತೆ ರೂಪಿಸಲಾಗಿದೆ ಹಾಗೂ ಕೋವಿಡ್-19 ಮಹಾಮಾರಿ ಹರಡುವ ಸನ್ನಿವೇಶವನ್ನು ಗಮನದಲ್ಲಿರಿಸಿ ಕಾಲಕಾಲಕ್ಕೆ ಹೊರಡಿಸುವ ಸೂಚನೆಗಳನ್ನು ಪಾಲಿಸುವುದು. ಮೇಲಿನ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಪರೀಕ್ಷೆಗಳನ್ನು ಮತ್ತು ಮೌಲ್ಯಾಂಕನ ಕಾರ್ಯವನ್ನು ಕೈಗೊಳ್ಳಲು ಸೂಚಿಸಿದೆ.